ಯಡಿಯೂರಪ್ಪನವರು ಬಂದು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಒಂದು ದಾಖಲೆಯ ಸೆಂಟರ್ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಇಷ್ಟೊಂದು ಏಷ್ಯಾದಲ್ಲೇ ದೊಡ್ಡ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಕೋವಿಡ್ ಸೆಂಟರ್ ಮಾಡಿದ್ದೀವಿ ಅಂತೇಳಿ ಹೇಳಿದರು. ಅದಕ್ಕೆ ನನಗೂ ಕುತೂಹಲದಿಂದ ನೋಡೋಣ ಅಂತ ಬಂದೆ. ನಾನು, ಈಶ್ವರ್ ಖಂಡ್ರೆ ಅವರು, ರೇವಣ್ಣ ಮತ್ತು ನಮ್ಮ ಶಿವರಾಜ್ ಕಾರ್ಪೊರೇಟ್ರು ನಾವೆಲ್ಲ ನೋಡೋಣ ಅಂತ ಬಂದಿದ್ದು. ಬಟ್ ಇನ್ನೂ ಇಲ್ಲಿ ಸಂಪೂರ್ಣ ಕೆಲಸ ಮುಗಿದಿಲ್ಲ. ಈ ಥರ ಒಂದು ಕೋವಿಡ್ ಸೆಂಟರ್ ಮಾಡಬೇಕು ಅಂತೇಳಿ ಮಾರ್ಚ್ ತಿಂಗಳಲ್ಲೇ ನಾವು ಸಲಹೆ ಕೊಟ್ಟಿದ್ದೆವು. ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾಗ ಈಶ್ವರ್ ಖಂಡ್ರೆ ಅವರು ಸಲಹೆ ಕೊಟ್ಟಿದ್ದರು. ನಾನು ಕೂಡ ಅದನ್ನು ಎಂಡಾರ್ಸ್ ಮಾಡಿದ್ದೆ, ಅಪ್ರೂವ್ ಮಾಡಿದ್ದೆ. ಭಾಳ ವಿಳಂಬವಾಗಿ ಮಾಡಿದ್ರು, ತಡವಾಗಿ ಮಾಡಿದ್ರು. ಮೊದಲೇ ಮಾಡಬೇಕಾಯ್ತು. ಯಾಕಂದರೆ ದಿನನಿತ್ಯ ನೀವು ಪತ್ರಿಕೆಗಳಲ್ಲಿ ನೀವೇ ಬರಿತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ ಟಿ ವಿಗಳಲ್ಲಿ. ಬೆಡ್ಗಳಿಲ್ದೇನೆ ರೋಗಿಗಳು ವಾಪಸ್ ಹೋದರು, ಬೆಡ್ ಇಲ್ದೇನೆ ಸತ್ತೋದ್ರು, ಅಡ್ಮಿಷನ್ ಆಗದೇನೆ ಬೇರೆ ಬೇರೆ ಕಡೆ ಎಲ್ಲ ಓಡಾಡಿದ್ರು. ಈ ಥರದ ಸುದ್ದಿಗಳನ್ನೆಲ್ಲ ನೋಡ್ತಾ ಇದ್ದೀವಿ ನಾವು. ಇವರಿಗೆ ಸಮಯ ಇತ್ತು, ಸುಮಾರು 4 ತಿಂಗಳಾಯ್ತಾ ಬರ್ತೀವಿ. 120 days. 4 ತಿಂಗಳಲ್ಲಿ ಇವೆಲ್ಲ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಲಾಕ್ಡೌನ್ ಆಗಿದ್ದಾಗ ಇದೇ ಕೆಲಸ ಮಾಡಬೇಕಾಗಿತ್ತು, ಸಿದ್ಧತೆ ಮಾಡ್ಕೊಳ್ಳೋದನ್ನೇ ಮಾಡಬೇಕಾಗಿತ್ತು. ನೋಡಿ, ಇನ್ನು ಇಲ್ಲಿಗೆ ಕನಿಷ್ಠ ಎಷ್ಟು ಡಾಕ್ಟ್ರ್ ಬೇಕು? 1800 ಜನ ಡಾಕ್ಟ್ರುಗಳು ಬೇಕಾಗ್ತದೆ. ಬಿಕಾಸ್ ಇದು ಮೋರ್ ದೆನ್ 10,000 ಬೆಡ್ಸ್ ಇರ್ತಕ್ಕಂಥ ಸೆಂಟ್ರು. ಡಾಕ್ಟ್ರುಗಳು ಕನಿಷ್ಠ 1800 ಜನ ಬೇಕು. ಅದಕ್ಕೆ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಎಲ್ಲ ಇರಬೇಕು. ಅದಿನ್ನೂ ರಿಕ್ರೂಟ್ಮೆಂಟ್ ಹಂತದಲ್ಲೇ ಇದೆ. ಕಾಂಟ್ರಾಕ್ಟ್ ಮೇಲೆ ತಗೋತಾ ಇದ್ದಾರೆ, ಕೆಲವರಿಗೆ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಇವ್ರು ನನ್ನ ಪ್ರಕಾರ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ಶುಕ್ರವಾರದಿಂದ ಅಡ್ಮಿಷನ್ ಶುರುವಾಗ್ತದೆ ಅಂತ. ಐ ಡೋಂಟ್ ಥಿಂಕ್ ಶುಕ್ರವಾರದಿಂದ ಆಗ್ತದೆ ಅಂತ ನನಗೆ ಅನಿಸ್ತಲ್ಲ. ಯಾಕೆಂದರೆ ಇವ್ರಿಗೆ ಯಾರು ಆ ಕಾಟು, ಬೆಡ್ಡು, ಏನೇನು ಅಗತ್ಯ ಬೇಕು ಒಬ್ಬ ಪೇಷಂಟಿಗೆ, ಅವ್ರಿಗೆ ಏನೇನು ಒದಗಿಸ್ತಾ ಇದ್ದಾರೆ, ಅವ್ರದ್ದು ಇನ್ನೂ ಕೂಡ ಅವ್ರ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಪೇಷಂಟಿಗೆ ಸೀಮಿತವಾದಂಥ ಒಂದು ಕಾಟು, ಬೆಡ್ಡು, ಕೆಲ ಹೇಳ್ತಿರೋ ಬಾಡಿಗೆ, ಒಂದು ಫ್ಯಾನು, ಒಂದು ಕುರ್ಚಿ, ಈ ಥರದ್ದು 2 ಬ್ಲ್ಯಾಂಕೆಟ್ಟು, 2 ಬೆಡ್ಶೀಟು, ಇವೆಲ್ಲ ಮಾಡಿಕೊಡ್ಲಿಕ್ಕೆ 800 ರೂಪಾಯಿ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಈಗ ಅದು ಬಾಡಿಗೆ ದುಬಾರಿ ಆಯಿತು ಅಂತೇಳಿ ಅದ್ರ ಬಗ್ಗೆ ಟೀಕೆ ಆಯಿತು ಸಾರ್ವಜನಿಕವಾಗಿ. ಟೀಕೆ ಆದಮೇಲೆ ಈಗ ಕ್ರೈಗೆ ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಅದು ಇತ್ಯರ್ಥ ಆಗಿಲ್ಲ. ಅದು ಇತ್ಯರ್ಥ ಆಗದೇನೆ ಇದು ಪ್ರಾರಂಭ ಆಗಾಗಿಲ್ಲ. ಬಾಡಿಗೆನ ಕ್ರೈಗೆ ತಗೊಳ್ಳೋದ ಅಂತೇಳಿ 5 ಹಾಲ್ಗಳಲ್ಲಿ ಮಾಡಿದ್ದಾರೆ. ಸುಮಾರು 4 ಜನ ಕಾಂಟ್ರಾಕ್ಟರ್ಗಳು ಇದೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಆಮೇಲೆ ಒಂದೇನು ಕೊರತೆ ಎದ್ದು ಕಾಣಿಸುತ್ತೆ ಅಂತಂದರೆ, ಒಂದೊಂದು ಹಾಲ್ನಲ್ಲಿ 1,000ಕ್ಕಿಂತ ಹೆಚ್ಚಾಗಿ 1,700,
300 ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಶೌಚಾಲಯಗಳು ಭಾಳ ದೂರದಲ್ಲಿ ಇಟ್ಬಿಟ್ಟಿದ್ದಾರೆ. ಪ್ರತಿ ವಾರ್ಡ್ನಲ್ಲೂ ಕೂಡ 100, 120, 130 ಬೆಡ್ಗಳಿರ್ತವೆ. ಒಂದು ಹಾಲ್ನಲ್ಲಿ 1000 ಚಿಲ್ಲರೆ ಬೆಡ್ಗಳಿರ್ತವೆ. ಅವರೆಲ್ಲರೂ ಕೂಡ ಕೊನೆಗೆ ಬರಬೇಕು, ಅಷ್ಟು ಜನ. ಪಾಪ ಕೆಲವರು ಏನಾದರೂ ರೋಗ ಜಾಸ್ತಿಯಾಗಿ ಉಲ್ಬಣ ಆಗಿರ್ತಕ್ಕಂಥವ್ರಿಗೆ ಭಾರಿ ಕಷ್ಟದ ಕೆಲಸ. ಬಟ್ ಒಂದು ಸಮಸ್ಯೆ ಇಲ್ಲಿ ಅಂಡರ್ಗ್ರೌಂಡ್ ಇವೆಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ಇಲ್ಲದೆ ಇರೋದ್ರಿಂದ ಅವೆಲ್ಲ ಮಾಡಿಕೊಡ್ಲಿಕ್ಕೆ ಕಷ್ಟ ಆಗ್ಬೋದು. ಬಟ್ ಆದರೂ ಕೂಡ ಟೆಂಪ್ರರಿ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಸೊ ಅದು ಒಂದು ಕೊರತೆ ಎಂದು ಕಾಣ್ತಾ ಇದೆ. ಇದು ಕೂಡಲೇ ಸಿದ್ಧತೆ ಆಗಬೇಕು. ಡಾಕ್ಟ್ರುಗಳು, ನರ್ಸುಗಳು, ಅದರ್ ಪ್ಯಾರಾಮೆಡಿಕಲ್ ಸ್ಟಾಫ್ಗಳು, ಡಿ ಗ್ರೂಪ್ ನೌಕರರು. ಮತ್ತು ಯಾಕಂದರೆ ಇಲ್ಲಿ ಪೇಷಂಟ್ ಕಡೆಯವರು ಯಾರೂ ಇರ್ಲಿಕ್ಕೆ ಬಿಡಲ್ಲ. ಇಲ್ಲಿರ್ತಕ್ಕಂಥ 4th ಕ್ಲಾಸ್ ಎಂಪ್ಲಾಯೀಸ್ಗಳೇ ಅವ್ರಿಗೆ ಅಸಿಸ್ಟ್ ಮಾಡ್ತಕ್ಕಂಥದ್ದನ್ನು ಅದನ್ನು ಮಾಡಬೇಕಾಗ್ತದೆ. 100 ವ್ಯಕ್ತಿಗೆ ಒಬ್ಬ ಡಾಕ್ಟರ್, 100 ಪೇಷಂಟ್ ಒಬ್ಬ ಡಾಕ್ಟರ್. ಅದನ್ನು ಮೊದಲು ಅದನ್ನು ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಅದನ್ನು ಸಿದ್ಧತೆ ಮಾಡ್ಕೊಂಡು ಆಮೇಲೆ ಇದೆಲ್ಲ ಮಾಡಬೇಕಾಗಿತ್ತು. ಇವರು ಮೊದಲು ಯಾವುದನ್ನು ಮಾಡಬೇಕು ಅದು ಮಾಡ್ದೇನೆ ಕೊನೆಯಲ್ಲಿ ಮಾಡೋದನ್ನು ಮೊದಲು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ರೋಗ ಉಲ್ಬಣ ಆಗ್ತಾ ಇದೆ, ಬೆಡ್ಗಳು ಸಿಗ್ತಾ ಇಲ್ಲ, ಜನರು ಕಷ್ಟದಲ್ಲಿ ಅಲ್ದಾಡ್ತಾ ಇದ್ದಾರೆ. ಮತ್ತು ಇಲ್ಲಿಗೆ ಸೇರಿಸ್ತಕ್ಕಂಥವ್ರಿಗೆ ಯಾರಿಗೆ ಅಂತಂದರೆ 10 ರಿಂದ 50 ವರ್ಷ ಇರ್ತಕ್ಕಂಥವ್ರು, ಸಿಂಪ್ಟಮ್ಯಾಟಿಕ್ ಆಗಿರ್ತಕ್ಕಂಥವ್ರು, ಯಾವುದೇ ಸೋಂಕಿಲ್ಲದೆ ಇರೋರು. ಸೋಂಕು ಇರ್ತದೆ, ಬಟ್ ಲಕ್ಷಣಗಳು, ರೋಗ ಲಕ್ಷಣಗಳು ಇಲ್ಲೇ ಇರ್ತಕ್ಕಂಥವ್ರು, ರೋಗ ಲಕ್ಷಣ ಇಲ್ಲೇ ಇರ್ತಕ್ಕಂಥವ್ರನ್ನ ಇಲ್ಲಿ ಇರ್ತಾರಂತೆ. ಬಟ್ ಎಷ್ಟು ಮಟ್ಟಿಗೆ ಇದನ್ನು ಮೇಂಟೈನ್ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಸರ್ಕಾರ ಉದಾಸೀನ ತೋರಿಸಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವೆಲ್ಲ ಗೊತ್ತಿತ್ತು, ಭಾಳ ಎಕ್ಸ್ಪರ್ಟ್ಸ್ಗಳೆಲ್ಲ ಹೇಳಿದರು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ಗಳಲ್ಲಿ ರೋಗ ಜಾಸ್ತಿ ಆಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೂ ಸಿದ್ಧತೆ ಮಾಡ್ಕೊಳ್ಳಲಿಲ್ಲ. ಯಾಕಂದರೆ ವ್ಯಾಕ್ಸಿನ್ ಕಂಡಿಡಿಯೋವರೆಗೆ ದೇರ್ ಇಸ್ ನೋ ಮೆಡಿಷನ್ ಇದಕ್ಕೆ. ಒಂದು ಸರ್ಕಾರ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನೇನು ಮಾಡಬೇಕು ಅದು ಮಾಡಬೇಕಾಗಿತ್ತು. ರೋಗದ ಲಕ್ಷಣ ಬಂದವರಿಗೆ ಅವ್ರಿಗೆ ಗುಣಪಡಿಸ್ಲಿಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಬೇಕಾಗಿತ್ತು. ಇವೆರಡನ್ನೂ ಕೂಡ ಸರಿಯಾಗಿ ನಿಭಾಯಿಸಲಿಲ್ಲ. ದಟ್ ಇಸ್ ವೈ ಐ ಹ್ಯಾವ್ ಬೀನ್ ಟೆಲಿಂಗ್ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರದ ಬೇಜವಾಬ್ದಾರಿ ಇದೆ. ಎರಡೂ ಸರ್ಕಾರಗಳು ಕೊರೋನಾ ರೋಗ ತಡೆಗಟ್ಟುವುದರಲ್ಲಿ ವಿಫಲವಾಗಿದ್ದಾವೆ ಅಂತಕ್ಕಂಥದ್ದು ನನ್ನ ಆರೋಪ ಮೊದಲಿನಿಂದಲೂ. ಮತ್ತು ಯಾರನ್ನೂ ವಿಶ್ವಾಸ ತಗೊಳ್ಳಲ್ಲ ಈ ಸರ್ಕಾರ. ವಿರೋಧ ಪಕ್ಷದವ್ರನ್ನೂ ಕೇಳಲ್ಲ, ಸಲಹೆ ಕೊಟ್ಟರೆ ಅವನ್ನ ಗಂಭೀರವಾಗಿ ಪರಿಗಣಿಸಲ್ಲ.
ಅಸೆಂಬ್ಲಿ ಕರೀರಿ ಅಂದರೆ ಕರೆಯಲ್ಲ, ಚರ್ಚೆ ಮಾಡೋಣ ಅಂದರೆ ಒಂದು ರೀತಿ ಸರ್ವಾಧಿಕಾರಿ ಮನೋಭಾವದಿಂದ ಈ ಸರ್ಕಾರ ನಡೀತಾ ಇದೆ. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತು ಎಲ್ಲ ಅಗತ್ಯ ಕ್ರಮಗಳನ್ನು ಕೂಡಲೇ ತಗೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ಮತ್ತು ಈ ಕಾಂಟ್ರಾಕ್ಟರ್ಗಳಿದ್ದಾರಲ್ಲ, ಪಾಪ ಅವರು ಭಾಳ ಕತ್ಲೆನಲ್ಲಿದ್ದಾರೆ ಈಗ. ಅವರು ಅದನ್ನು ಕೂಡ ಕೂಡಲೇ ಪರಿಹಾರ ಮಾಡಬೇಕು. ಅವರು ಮೊದಲಿನಿಂದ ತಪ್ಪಾಗಿ ನಡ್ಕೊಂಡಿದ್ದಾರೆ. ಒಂದು ಸಾರಿ ಬಾಡಿಗೆ ತಗೋತೀವಿ ಅಂತ ಹೇಳಿದ್ದಾರೆ, ಸರಿಯಾದ ರೀತಿಯಲ್ಲಿ ಏನೇನು ರಿಕ್ವೈರ್ಮೆಂಟ್ ಬೇಕು ಅಂತ ಅದೂ ಹೇಳಿಲ್ಲ. ಆಮೇಲೆ ಈಗ ಕ್ರೈಕ್ ಕೊಡಿ ಅಂತ ಇದ್ದಾರೆ, ಬಾತ್ರೂಮ್ ಸೇರಿಸಿಲ್ವಂತೆ ಮೊದಲು, ಈಗೆಲ್ಲ ಇವೆಲ್ಲ ಮಾಡಿದ್ದಾರೆ. ಸೊ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ರೀಸನಬಲ್ ಮಾರ್ಕೆಟ್ ರೇಟನ್ನು ಕೊಡಬೇಕು. ಸರ್ಕಾರ ಇಂಥದ್ರಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಪ್ರಮುಖವಾಗಿ ವೆಂಟಿಲೇಟರ್ ಅದ್ರ ಬಗ್ಗೆ ಬಹಳಷ್ಟು ಗಂಭೀರ ಆರೋಪ ಮಾಡಿ ಇಲ್ಲಿ ನೋಡಪ್ಪ, ನಾನು ನಿನ್ನೆ ಇನ್ನೂ ರಿಯಾಕ್ಟ್ ಮಾಡಿಲ್ಲ. ನಾನು 3ನೇ ತಾರೀಕು ಆರೋಪ ಮಾಡಿದ್ದು. ಅವ್ರು ಯಾವತ್ತು ರಿಯಾಕ್ಟ್ ಮಾಡಿರೋದು? ನಿನ್ನೆ 20ನೇ ತಾರೀಕು. ಎಷ್ಟನೇ ತಾರೀಕು? 20. ಎಷ್ಟು ದಿನದ ಮೇಲೆ? 17 ದಿನ ಇದೆ. ಕೇಂದ್ರ ಸರ್ಕಾರದವರೇ 4 ಲಕ್ಷಕ್ಕೆ ತಗೊಂಡಿದ್ದಾರೆ ವೆಂಟಿಲೇಟರ್ಸ್, ಒಂದು ವೆಂಟಿಲೇಟರ್. ಇವರು 5 ಲಕ್ಷದಿಂದ 5 ಲಕ್ಷ ಚಿಲ್ಲರೆಯಿಂದ 18 ಲಕ್ಷದವರೆಗೂ ಕೊಟ್ಟಿದ್ದಾರಲ್ಲ. ಇದನ್ನು ಮಿಸ್ಅಪ್ರೋಪ್ರಿಯೇಷನ್ ಅಂತ ಕರಿಬೇಕೋ ಇಲ್ಲ ನ್ಯಾಯವಾಗಿ ತಗೊಂಡವ್ರೆ ಅಂತ ಹೇಳ್ಬೇಕೋ? ಟ್ರಾನ್ಸ್ಪರೆನ್ಸಿ ಇದೆಯಾ ಇದರಲ್ಲಿ? ತಮಿಳುನಾಡಿನಲ್ಲಿ 4,70,000 ಎಷ್ಟು ತಗೊಂಡಿದ್ದಾರೆ? 4.78ಕ್ಕೆ. ಇವರು 18 ಲಕ್ಷ ಚಿಲ್ಲರೆ ತಗೊಂಡಿದ್ದಾರೆ ಅಂತಂದರೆ ಅದೇ ಕಂಪ್ನಿ, ಅದೇ ಇದು. ಅದಕ್ಕೆ ನಾವು ಗುರುವಾರ ನಾನು, ನಮ್ಮ ಅಧ್ಯಕ್ಷರು, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಪ್ಪರ್ ಹೌಸ್ ವಿಲ್ ಕಮ್ ಔಟ್ ವಿತ್ ಆಲ್ ಡೀಟೈಲ್ಸ್ ಅಂಡ್ ವಿತ್ ನೆಸೆಸರಿ ಎವಿಡೆನ್ಸ್. ಅದರಿಂದ ಈಗ ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ ನಾನು. ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಅವ್ರಿಗೆ ಅಂತ ಆರೋಪ. ಅಯ್ಯೋ, ಅದಾಮೇಲೆ ಹೇಳ್ತೀನಿ. ಯಾರಿಗೆ ಗೊತ್ತಿದೆ ಯಾರಿಗೆ ಗೊತ್ತಿಲ್ಲ ಅಂತ ಹೇಳೋಣ ಆಮೇಲೆ. ನಾನೇನು ಎಕ್ಸ್ಪರ್ಟ್ ಅಂತ ಹೇಳದ್ನಾ? ನಾನೇನು ಸರ್ವಜ್ಞ ಅಲ್ವಲ್ಲ. ದೇರ್ ಆರ್ ಪೀಪಲ್, ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಹೇಳೋಕ್ಕೆ ಜನ ಇದ್ದಾರೆ. ಅವರು ಎಕ್ಸ್ಪರ್ಟ್ಸ್ಗಳಲ್ಲ ಅಲ್ವಾ? ಮಿನಿಸ್ಟರ್ ಆದ ತಕ್ಷಣ ಸರ್ವಜ್ಞರವರು ಹೇಳಿದ್ರೆ ಏನಾದ್ರು ಹೇಳ್ಬೋದು, ಬಟ್ ವಿಲ್ ಕಮ್ ಔಟ್ ವಿತ್ ಆಲ್ ಡೀಟೈಲ್ಸ್ ಆನ್ ಥರ್ಸ್ಡೇ. ಓಕೆ, ಪುನಃ ಕೇಳಬೇಡ ಅದನ್ನ. ಅದೆಲ್ಲ ಹೇಳ್ತೀವಯ್ಯ. ಎಷ್ಟು ನಾನು ಒಂದು ಇಲಾಖೆ ಹೇಳಿಲ್ಲ, ಬರೀ ಹೆಲ್ತ್ ಡಿಪಾರ್ಟ್ಮೆಂಟ್ ಅದು ಹೇಳಿಲ್ಲ. ಬೇರೆ ಬೇರೆ 5-6 ಇಲಾಖೆಗಳಲ್ಲಿ ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಗೊತ್ತಾಯ್ತಾ? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, BBMP, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಆಮೇಲೆ ಮೆಡಿಕಲ್ ಎಜುಕೇಷನ್, ಇವೆಲ್ಲ ಬೇರೆ ಬೇರೆ ಎಲ್ಲ ಇಲಾಖೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿದ್ದಾವೆ. ಆಮೇಲೆ DCಗಳೆಲ್ಲ ತಗೊಂಡಿದ್ದಾರೆ ಕೆಲವೆಲ್ಲ. ಅದಕ್ಕೆ ಮಾಹಿತಿನೇ ಕೊಟ್ಟಿಲ್ವಲ್ಲ. ನಮ್ಮ ಮಾಹಿತಿ ಕೇಳಿ 1 ವಾರ ಆಯ್ತಾ ಬಂತು, ಇವತ್ತಿನವರೆಗೆ ಮಾಹಿತಿ ಕೊಟ್ಟಿಲ್ಲ. ನರೇಂದ್ರ ಮೋದಿ ಅವರು ಮಾನಿಟರ್ ಮಾಡ್ತಿದ್ದಾರೆ, ಅವ್ರ ತರ ಅಲ್ಲ ಅಂತ ಹೇಳಿದ್ರು. ಅವ್ರನ್ನ ನರೇಂದ್ರ ಮೋದಿ ಅವರು ಮಾನಿಟರ್ ಮಾಡ್ತಿದ್ದಾರೆ ಅಂತ ಸರ್. ಯಾರು? ರಾಮ್ಲು ಅವ್ರು ಹೇಳಿರೋದು ಏನಂತ? ನಮ್ಮನ್ನ ನರೇಂದ್ರ ಮೋದಿ ಅವರು ಮಾನಿಟರ್ ಮಾಡ್ತಿದ್ದಾರೆ. ನಾವು ₹1 ಖರ್ಚು ಮಾಡ್ಬೇಕಂದ್ರೂ ಕೂಡ ನಾವು ನರೇಂದ್ರ ಮೋದಿ ಅವರು ಮಾನಿಟರ್ ಮಾಡ್ತಿರೋದು. ಕರ್ನಾಟಕದ ಜನ ಈಗ ನಾನು ಅವತ್ತು ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ, ಬೇಡ.
ಈಗ ನೀವೇನು ಮಾಡಿಬಿಡ್ತೀರಿ, ಪೀಸ್ ಮೀಲ್ ಮಾಡಾಕ್ಬಿಡ್ತೀರಿ, ಅವತ್ತಿನದ್ದು ಬರೆಯಲ್ಲ ಮೇಲೆ ಸರಿಯಾಗಿ. ಸರ್, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿಯ ಕೆಟ್ಟ ರಾಜಕಾರಣ ಮಾಡ್ತಿಲ್ಲ. ಆದರೆ ಕರ್ನಾಟಕದಲ್ಲಿ ಕೊರೋನಾ ಟೈಮಲ್ಲಿ ಕಾಂಗ್ರೆಸ್ ಅವರು, ವಿಪಕ್ಷಗಳು ಈ ರೀತಿ ಕೆಟ್ಟ ರಾಜಕಾರಣ ಮಾಡ್ತಿಲ್ಲ. ವಿರೋಧ ಪಕ್ಷ ಜವಾಬ್ದಾರಿ ನಿರ್ವಹಿಸಬೇಕಾ ಬೇಡ? ನಾವು ಮೂರು ತಿಂಗಳು 4 ತಿಂಗಳು ಎಲ್ಲ ಕೋಆಪರೇಷನ್ ಕೊಟ್ಟಿದ್ದೀವಿ, ಮಾತೇ ಆಡಿರಲಿಲ್ಲ. ಆದರೆ ಇಕ್ವಿಪ್ಮೆಂಟ್ ಪರ್ಚೇಸ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದರೆ ಸುಮ್ಮನೆ ಕೂತ್ಕೋಬೇಕಾ? ನೀವೇ ಹೇಳಿ ಅಪ್ಪ. ಹಾಂ, ಶುಡ್ ವಿ ಕೀಪ್ ಕ್ವೈಟ್ ಇನ್ ದಿ ನೇಮ್ ಆಫ್ COVID-19? ಸುಮ್ಮನೆ ಇದ್ಬಿಡ್ಬೇಕಾ? ಏನಾದ್ರು ಮಜಾ ಹೋಲಿ ಭ್ರಷ್ಟಾಚಾರ ನಡೀಲಿ ಅಂತ ನೋಡ್ತಾ ಕೂತಿರ್ಬೇಕಾ?